ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಜಿ ಶಾಸಕರು ಜೆಡಿಎಸ್ ಮುಖಂಡರು ಆದಂಥ ಅನ್ನದಾನಿಯವರೇ ಹಾಗೂ ಬಿಜೆಪಿಯ ಪಕ್ಷದ ಅಧ್ಯಕ್ಷರಾದಂಥ ಕೃಷ್ಣ ಅವರೇ ಹಾಗೂ ನಮ್ಮೆಲ್ಲ ನೆಚ್ಚಿನ ಕಾರ್ಯಕರ್ತ ಬಂಧುಗಳ ಮುಖಂಡಗಳೇ, ಮೊನ್ನೆ ಮದ್ದೂರಲ್ಲಿ ನಡೆದಂಥ ಘಟನೆ ಇಡೀ ನಮ್ಮ ಮಂಡ್ಯ ಜಿಲ್ಲೆ ತಲೆತಗ್ಗಿಸುವಂತ ಘಟನೆ. ಅಲ್ಲಿ ನಮ್ಮ ಗಣಪತಿಯನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮುಂಚಿತವಾಗಿ ಕಲ್ಲುಗಳನ್ನ ಮಸೀದಿ ಒಳಗಡೆ ಇಟ್ಕೊಂಡು ಲೈಟ್ ಅನ್ನ ಆಫ್ ಮಾಡಿ ಗಣಪತಿಗೆ ಮತ್ತೆ ಗಣಪತಿಯ ಮೆರವಣಿಗೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೆಲವು ಪುಂಡ ಪೋಖರಿ ಮುಸಲ್ಮಾನರು ಕಲ್ಲನ್ನು ಎತ್ತಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದು ಎಲ್ಲಾ ಮಾಧ್ಯಮಗಳಲ್ಲೂ ಕಲ್ಲು ಯಾವ ರೀತಿ ಸಿಗ್ತಾರೆ, ಎಲ್ಲಿಂದ ಬರುತ್ತೆ ಅಂತೇಳಿ ಎಲ್ಲಾ ಟಿವಿಗಳು ತೋರಿಸಿದ್ದಾರೆ. ಆದ್ರೆ ಇಂದಿನ ದಿನ ಅದೇ ನಮ್ಮ ಗಣೇಶನ ಪೆಂಡಾಲ್ ಹತ್ರ ಅದೇ ಮುಸಲ್ಮಾನರು ಮೆರವಣಿಗೆ ಈದ್ ಮಿಲಾದ್ ಮೆರವಣಿಗೆ ಬರುವಂತ ಸಂದರ್ಭದಲ್ಲಿ 1 ಗಂಟೆ ಅಲ್ಲೇ ನಿಲ್ಸ್ಕೊಂಡು ಅವರ ಬಾವುಟವನ್ನ ಹಿಡ್ಕೊಂಡು ಕುಣಿಯುವಂತದ್ನ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಕ್ಕಂಥದ್ದನ್ನ 1 ಗಂಟೆ ಮೇಲೂ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಅದಕ್ಕೆ ಅವಕಾಶ ಕೊಟ್ಟಂತ ಪೊಲೀಸ್ನವರು ನಮ್ಮ ಗಣಪತಿ ಹೋಗುವಂತ ಸಂದರ್ಭದಲ್ಲಿ ಡಿಜೆಗಳನ್ನ ಆಫ್ ಮಾಡಿ ಮಸೀದಿ ಮುಂದೆ ನಿಂತ್ಕೋಬೇಡಿ, ಆ ಮುಸ್ಲಿಂ ಸೇರೆಗಳಲ್ಲಿ ನಿಂತ್ಕೋಬೇಡಿ ಎನ್ನುವಂತ ಹೇಳಿಕೆಗಳನ್ನ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವತ್ತು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಂತ ಪೊಲೀಸು ಆಡಳಿತ, ತಾಲೂಕು ಆಡಳಿತ ಕೆಟ್ಟ ಸಂಪ್ರದಾಯವನ್ನ ಪಾಲನೆ ಮಾಡಿದೆ. ಒಂದು ಧರ್ಮಕ್ಕೆ ಒಂದು, ಇನ್ನೊಂದು ಧರ್ಮಕ್ಕೆ ಇನ್ನೊಂದು. ಹಿಂದೂ ಧರ್ಮಗಳ ಮೇಲೆ ಯಥೇಚ್ಛವಾದಂತ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭಗಳು ಆಗ್ತಾನೆ ಇದೆ. ಇದು ಮದ್ದೂರು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದು. ಕೆರಗೋಡ್ನಲ್ಲಿ ನಮ್ಮ ಧ್ವಜವನ್ನು ಹಾಕುವಂತ ಸಂದರ್ಭದಲ್ಲಿ ಆದಂತ ಘಟನೆ ಇರಬಹುದು, ನಾಗಮಂಗಲದಲ್ಲಿ ನಡೆದಂತ ನಮ್ಮ ಗಣೇಶನ ಪ್ರತಿಷ್ಠಾಪನೆ ಆದಂತ ಸಂದರ್ಭದಲ್ಲಿ ನಡೆದಂತ ಘಟನೆ ಇರಬಹುದು, ಕಿರ್ಗಾವಲ್ನಲ್ಲಿ ಒಬ್ಬ ಮುಸಲ್ಮಾನ ಒಬ್ಬ ಹುಡುಗ ಮೆಕ್ಯಾನಿಕ್ ಇದ್ದಂತವನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟಿಂಗ್ ಮಾಡುವಂತದ್ದು ಇರಬಹುದು, ಗಣೇಶನ ಮೆರವಣಿಗೆಯಲ್ಲಿ ಗಣೇಶನ ಮೇಲೆ ನಿಂತ್ಕೊಂಡು ಸಣ್ಣ ಸಣ್ಣ ಪುಟ್ಟ ಹುಡುಗರು, ಮುಸ್ಲಿಮ್ಸ್ ಹುಡುಗರು ಉಗಿಯುವಂತದ್ದು ಇರ್ಬೋದು. ಈ ತರದ 10 ಹಲವಾರು ಘಟನೆಗಳನ್ನ ನಾವು ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಇದು ಉತ್ತೇಜನ ಕೊಡುವಂತದ್ದು, ಬೇಕು ಅಂತೇನೆ ಅವ್ರ ಧರ್ಮಕ್ಕೋಸ್ಕರ ಓಟ್ಗೋಸ್ಕರ ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೇವೆ. ಇದು ಎಚ್ಚರಿಕೆ ಗಂಟೆ. ನಾವು ನಮ್ಮೂರಲ್ಲಿದ್ದೇವೆ, ನಮ್ಮ ಹಿಂದೂಗಳು ರಾಜ್ಯದಲ್ಲಿದ್ದೇವೆ, ಹಿಂದೂ ರಾಷ್ಟ್ರದಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ಗಣೇಶನ ಮೇಲಾಗ್ಲಿ ಹಿಂದೂಗಳ ಮೇಲಾಗ್ಲಿ ಯಾವುದೇ ತರದ ಅಹಿತಕರ ಘಟನೆಗಳು ನಾವು ಸಹಿಸಲ್ಲ. ನಿನ್ನೆ ಮದ್ದೂರು ಮತ್ತೆ ಮಂಡ್ಯ ಜಿಲ್ಲೆ ಪೂರ್ತಿ ಉತ್ತರ ಕೊಟ್ಟಿದ್ದೇವೆ. ಇನ್ನೂ ದೊಡ್ಡ ದೊಡ್ಡ ಉದಾಹರಣೆಗಳು ಕೊಡುವಂತ ಸಂದರ್ಭ ಬರಬಾರ್ದು. ಹಂಗಿದ್ರೆ ಎಚ್ಚರಿಕೆ ಇಟ್ಕೊಂಡು ನೀವು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಎಲ್ಲ ಇರ್ಬೋದು, ಇದು ಎಚ್ಚರಿಕೆ ಗಂಟೆ ಅಂತ ಸ್ವೀಕಾರ ಮಾಡಿ ಹಿಂದೂಗಳ ಗೌರವ ಕೊಡುವಂತದ್ದನ್ನ ಕಲಿಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ.